ಶಾಸಕಾಂಗ ವರ್ಸಸ್ ಕಾರ್ಯಾಂಗ, ಸಿ.ಟಿ. ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸ್ ಈಗ ನ್ಯಾಯಾಂಗದ ಮುಂದೆ ಬಂದಿದೆ. ನಾ ಹೇಳಿದ್ದೆ ನಿಮಗೆ, ಶಾಸಕಾಂಗ ವರ್ಸಸ್ ಕಾರ್ಯಾಂಗ ಅಂತಿಮವಾಗಿ ಬರೋದು ನ್ಯಾಯಾಂಗದ ಮುಂದೆ ಅಂತ ಹೇಳಿದ್ದೆ ನಾನು ನಿಮಗೆ. ಹಾಗೇ ಆಗಿದೆ. ಏನು ಹೇಳ್ತಿದ್ದಾರೆ ಈಗ CID ಅವರು? ಸ್ವಾಮಿ, ನೀವು ಸದನದಲ್ಲಿ ನಡೆದಂಥ ಘಟನೆ ಇದು ತನಿಖೆ ಮಾಡ್ಲಿಕ್ಕೆ ಬರೋದಿಲ್ಲ, ಮಹಾಜರಿಗೆ ಅವಕಾಶ ಕೊಡೋದಿಲ್ಲ ಅಂತೆಲ್ಲ ಹೇಳ್ತಾರಲ್ಲ ಸಭಾಪತಿಗಳು, ಅಲ್ಲಿ ಕೊಲೆ ಆದರೂ ಬಿಟ್ಬಿಡ್ತೀರಾ ಹಾಗಾದರೆ ಅಂತ ಕೇಳ್ತಾ ಇದ್ದಾರೆ CID ಅವರು. ಸರಿ ಇದೆ ಅಲ್ವಾ? ಕೊಲೆ ಆದರೂ ಬಿಟ್ಬಿಡೋಕ್ಕಾಗುತ್ತಾ? ಅಲ್ಲ, ಅವ್ರ ಪ್ರಶ್ನೆ ಸರಿ ಇದೆ, ಆದರೆ ಅದಕ್ಕೆ ತಕ್ಕ ಉತ್ತರವೂ ಇದೆ. ಕಾನೂನು ಏನು ಹೇಳುತ್ತೆ ಅನ್ನೋದು ಇಂಪಾರ್ಟೆಂಟು. ಒಂದು ಸಂವಿಧಾನ ಅಂತ ಇದೆಯಲ್ಲ, ಆ ಸಂವಿಧಾನ ಏನು ಹೇಳುತ್ತೆ ಅನ್ನೋದು ಇಂಪಾರ್ಟೆಂಟು. ಅದೇ ಹೇಳ್ಬಿಡುತ್ತೆ ನಿಮಗೆ. ನಾನು ಕಾನೂನು ಏನು ಹೇಳುತ್ತೆ ಅನ್ನೋದನ್ನು ಹೇಳ್ಬಿಡ್ತೀನಿ, ತೀರ್ಪು ಏನಾಗುತ್ತೆ ಅಂತ ನೀವೇ ಅಂದಾಜಿಸ್ಬೋದು. ಬಹುಶಃ ಈ ಪ್ರಕರಣದಲ್ಲಿ ನಾನು ಹೇಗೆ ಹೇಳ್ತಾ ಬಂದಿದ್ನೋ ಅದೇ ರೀತಿ ಆಗ್ತಾ ಬಂದಿದೆ, ಈಗಲೂ ಅದೇ ಆಗ್ತಾ ಇದೆ. ಹಾಗಾದರೆ ಅಂತಿಮವಾಗಿ ಏನಾಗುತ್ತೆ ಈ ತೀರ್ಪು? ಈಗ ಯಾವ ಕವಲು ದಾರಿಯಲ್ಲಿ ಬಂದು ನಿಂತಿದೆ, ಯಾವ ತಿರುವನ್ನು ಪಡಿತಾ ಇದೆ, ಏನಾಗುತ್ತೆ? ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಶಾಸಕಾಂಗ ವರ್ಸಸ್ ಕಾರ್ಯಾಂಗ ಈ ಘರ್ಷಣೆ ಇದೆಯಲ್ಲ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಗಬಾರ್ದು. ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಂಗಗಳಿವು, ಆಧಾರ ಸ್ತಂಭಗಳು. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾರಂಗ. ಇವುಗಳ ನಡುವೆ ಘರ್ಷಣೆ ಆದರೆ ಇದೆಯಲ್ಲ, ಕೊನೆಗೆ ಅದು ಮಾತುಕತೆಯ ಮೂಲಕ, ಚರ್ಚೆಯ ಮೂಲಕ ಹಾಗೆ ಬಗೆಹರಿಬೇಕು. ಬಿಟ್ಟರೆ ನೀವು ಸಂವಿಧಾನಾತ್ಮಕ ಘರ್ಷಣೆಗೆ ನಿಂತರೆ ದೆರ್ ಇಸ್ ನೋ ಎಂಡ್. ಇದನ್ನು ನಾನು ಆರಂಭದಲ್ಲೇ ಹೇಳಿದ್ದೆ, ಆದರೂ ಹಠ ಬಿಡ್ತಿಲ್ಲ. ರಾಜಕೀಯ ಪ್ರತಿಷ್ಠೆ ಅನ್ನೋದೊಂದಿರುತ್ತಲ್ಲ, ಆ ಪ್ರತಿಷ್ಠೆಗೆ ಬಿದ್ದಿದ್ದಾರೆ. ಆ ಪ್ರತಿಷ್ಠೆಯ ಪರಿಣಾಮ ಈಗ ಹೈಕೋರ್ಟ್ ಮುಂದೆ ಬಂದಿದೆ ಕೇಸ್. ಶಾಸಕಾಂಗ ವರ್ಸಸ್ ಕಾರ್ಯಾಂಗ ಬಂದಿರೋದು ನ್ಯಾಯಾಂಗದ ಕಟಕಟೆಗೆ. ಏನಾಗಿದೆ? CID ಅಧಿಕಾರಿಗಳು ಈಗಾಗಲೇ ಸರ್ಕಾರಿ ವಾಹಿನಿಯಿಂದ ಆ ಆಡಿಯೋ ಎಲ್ಲ ತೆಗೆದುಕೊಂಡ್ರಲ್ಲ, ಸಿ.ಟಿ. ರವಿ ಅವರು ಆ ಪದವನ್ನು ಬಳಸಿದ್ದಾರೆ, ಅವಾಚ್ಯ ಶಬ್ದವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಳಸಿದ್ದಾರೆ. ಹಾಗೆ ಬಳಸಿರುವುದಕ್ಕೆ ಸಾಕ್ಷಿಯಾಗಿ ನಮ್ಮ ಬಳಿ ಸರ್ಕಾರಿ ವಾಹಿನಿಯ ಆಡಿಯೋ ಕ್ಲಿಪ್ ಇದೆ ಅಂತ ಹೇಳ್ತಿದ್ದಾರೆ. ಅಷ್ಟೇ ಹೇಳಿದರೆ ಮುಗ್ದೋಗಲ್ವಲ್ಲ, ಅದು ಸಿ.ಟಿ. ರವಿ ಅವರದ್ದೇ ಧ್ವನಿ ಅಂತ ಕನ್ಫರ್ಮ್ ಆಗಬೇಕಲ್ಲ. ಅದಕ್ಕೆ ಸಿ.ಟಿ. ರವಿ ಅವರ ಧ್ವನಿ ಪರೀಕ್ಷೆಗೆ ನಮಗೆ ಅನುಮತಿ ಕೊಡಿ ಅಂತ ಕೇಳ್ತಿದ್ದಾರೆ. ಆದರೆ ಈಗ ಹೈಕೋರ್ಟ್ ಏನು ಹೇಳ್ತಾ ಇದೆ? ಮೊದಲು 17ನೇ ತಾರೀಕು ಈ ಕೇಸ್ ಹೋದಾಗ ಸಿ.ಟಿ. ರವಿ ಅವರು ಹೋಗಿ ಹೇಳಿದ್ರು, ನೋಡಿ ನಮಗೆ ನೋಟಿಸನ್ನೇ ಕೊಟ್ಟಿಲ್ಲ, ಅವರು ವಾಟ್ಸಪ್ಪಲ್ಲಿ ನೋಟಿಸ್ ಕಳಿಸ್ತಾರೆ. ಈ ರೀತಿಯೆಲ್ಲ ಮಾಡಿದ್ರೆ ತರಾತುರಿಯಲ್ಲಿ ಏನಂತ ನಾವು ಉತ್ತರಿಸ್ಲಿಕ್ಕೆ ಸಾಧ್ಯ? ಮತ್ತು ಇದು ಸದನದ ಒಳಗೆ ನಡೆದಿರುವಂಥ ಪ್ರಕರಣ, ಸಭಾಪತಿಗಳ ತೀರ್ಪಿದೆ. ಇವರು ಏಕಾಏಕಿ ಈ ರೀತಿ ನಮ್ಮ ಮೇಲೆ ಬಿದ್ದರೆ, ಬಲವಂತದ ಕ್ರಮಕ್ಕೆ ಮುಂದಾದರೆ ಏನು ಮಾಡಬೇಕು ಅಂತ ಹೇಳಿದ್ರು. ಜಡ್ಜ್ ಭಾಳ ಸ್ಪಷ್ಟವಾಗಿ ಹೇಳಿದ್ರು, ನೀವು ಈ ರೀತಿ ಬಂದು ಹೇಳಿದ್ರೆ ಆಗೋದಿಲ್ಲ, ನೀವು ಅಬ್ಜೆಕ್ಷನ್ ಫೈಲ್ ಮಾಡೋದಿದ್ರೆ ಮಾಡಿ, ಇಲ್ಲಾಂದರೆ ನಾನು ತೀರ್ಪು ಕೊಡಬೇಕಾಗತ್ತೆ. ನೀವೇನು ಆಕ್ಷೇಪಣೆ ಸಲ್ಲಿಸ್ತೀರಾ ಸಲ್ಲಿಸಿ, ಇಲ್ಲಾಂದರೆ ನಾನು ತೀರ್ಪು ಕೊಡಬೇಕಾದ ನನ್ನ ಕರ್ತವ್ಯ ನಾನು ಮಾಡ್ತೀನಿ. ನೀವು CID ಅವರು ವಾಯ್ಸ್ ಸ್ಯಾಂಪಲ್ ತೆಗೆದುಕೊಳ್ಳೋದಾದ್ರೆ ತೆಗೆದುಕೊಳ್ಳಿ, ನೀವು ಹೋಗಿ ಅವರಿಗೆ ಸಹಕಾರ ಕೊಡೋದಾದ್ರೆ ಕೊಡಿ ಅಂತ ಹೇಳ್ಬಿಟ್ರು. ಆಗ ಎಲ್ರಿಗೂ ಒಂದು ರೀತಿ ಏನಾಗ್ತಾ ಇದೆ ಇದು ಅನ್ನುವಂಥ ಪ್ರಶ್ನೆ. ಕಡೆಗೆ ನಿನ್ನೆ ಇದರ ವಿಚಾರಣೆ ನಡೀತು. ಆಗ ನೋಡಿ ಯಾವ ರೀತಿ ಟರ್ನ್ ಆಗುತ್ತೆ ಅಂಥೇಳಿ, ಯಾವ ರೀತಿ ನಡೆಯುತ್ತೆ ಅನ್ನೋದಕ್ಕೆ ನಾನು ನಿಮಗೆ ಹೇಳ್ತಿದ್ದೀನಿ. ಅದೇ CV ನಾಗೇಶ್ ಕುಮಾರ್ ಅವರು, ಹಾಗೆ ಸರ್ಕಾರದ ಪರವಾಗಿ ಬೆಳ್ಳಿಯಪ್ಪನವರು SPP ವಾದ ಪ್ರತಿವಾದವನ್ನು ಮುಂದುವರಿಸಿದ್ರು. ಬೆಳ್ಳಿಯಪ್ಪನವ್ರು ಹೇಳಿದ್ರು, ಸ್ವಾಮಿ, ಇವರು ಧ್ವನಿ ಪರೀಕ್ಷೆಗೆ ನಾವು ಸಹಕಾರ ಕೊಡೋದಿಲ್ಲ, ಯಾಕಂದರೆ ಇದು ಸದನದ ಒಳಗೆ ನಡೆದಂಥ ಘಟನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಸದನದೊಳಗೆ ಕೊಲೆ ನಡೆದರೂ ಬಿಟ್ಬಿಡ್ತೀರಾ ಅಂತ ಕೇಳಿದ್ರು. ಅಂದರೆ ಇಲ್ಲಿ ಬಂದಿರೋದು ಯಾವ ಪ್ರಶ್ನೆ? ತನಿಖೆಯ ವ್ಯಾಪ್ತಿಯ ಪ್ರಶ್ನೆ. ಸಭಾಪತಿಗಳು ಅದನ್ನೇ ಹೇಳಿದ್ದಲ್ವಾ, ಬಸವರಾಜ ಹೊರಟ್ಟಿಯವರು ಮತ್ತಿನ್ನೇನು ಹೇಳಿದ್ದು? ಇದು ಸದನದ ಒಳಗೆ ನಡೆದಂಥ ಘಟನೆ, ನನ್ನ ಅಂಡರ್ ಬರುತ್ತೆ, ನೀವು ಹಾಗೆಲ್ಲ ಎಂಟ್ರಿ ಆಗೋದಕ್ಕೆ ಆಗೋದಿಲ್ಲ, ನೀವು ಬಂದು ತನಿಖೆ ಮಾಡ್ತೀವಿ ಅಂದ್ಕೊಳ್ಳಿ ನಾವು ಬಿಡೋದಕ್ಕೂ ಆಗೋದಿಲ್ಲ ಅನ್ನೋ ಮಾತನ್ನು ಅವ್ರು ಹೇಳಿದರು. ಇಲ್ಲೂ ಕೂಡ ಅದೇ ಈಗ ಚರ್ಚೆಗೆ ಬಂದಿರೋದು. ಜಡ್ಜ್ ಕೂಡ ಅದನ್ನೇ ಹೇಳಿದ್ರು. ನೋಡಿ, ಇಲ್ಲಿ ತನಿಖೆಯ ವ್ಯಾಪ್ತಿಯ ಪ್ರಶ್ನೆ ಇದೆ, ಅದು ಮೊದಲು ತೀರ್ಮಾನ ಆಗಲಿ ಅಂದರು. ಈ ಕಡೆ ಸರ್ಕಾರಿ ವಕೀಲರು CID ಪರವಾಗಿ ಆಗಲಿ ಅವ್ರ ಧ್ವನಿ ಪರೀಕ್ಷೆಗೆ ಅನುಮತಿ ಕೊಡಿ ಅಂತ ಕೇಳಿದ್ರು. ಅದೇ ಮೂಲ ಪ್ರಶ್ನೆ, ತನಿಖೆಯ ವ್ಯಾಪ್ತಿ ತೀರ್ಮಾನ ಆಗದೆ ಏನು ಹೇಳ್ತಿದ್ದಾರೆ ಸಿ.ಟಿ. ರವಿ ಪರ ವಕೀಲರು CV ನಾಗೇಶ್ ಕುಮಾರ್ ಅವರು? ನೋಡಿ, ಇದು ಸದನದ ಒಳಗೆ ನಡೆದಂಥ ಘಟನೆ ಆಗಿರೋದ್ರಿಂದ, ಸಭಾಪತಿಗಳ ತೀರ್ಪು ಇರೋದ್ರಿಂದ, ಶಾಸಕರಿಗೆ ವಿನಾಯಿತಿಯೂ ಇರೋದ್ರಿಂದ ಹಾಗವರು ಒತ್ತಾಯ ಮಾಡ್ಲಿಕ್ಕೆ ಬರೋದಿಲ್ಲ, ಧ್ವನಿ ಪರೀಕ್ಷೆ ಕೊಡಲೇಬೇಕು ಅಂತ ಹೇಳಿ ಅಂತ ಅವ್ರು ಹೇಳಿದ್ರು.
ಅಂದರೆ ಶಾಸಕರಿಗೆ ವಿನಾಯಿತಿ ಇದೆ ತನಿಖೆಯಿಂದ ಅಂತ ನಾಗೇಶ್ ಕುಮಾರ್ ಅವರು ಹೇಳ್ತಿದ್ದಾರೆ. ಅಂತಿಮವಾಗಿ ಜಡ್ಜ್ ಏನು ಹೇಳಿದ್ರು, ಅದು ಸಿ ಟಿ ರವಿ ಅವರ ಪರವಾಗಿತ್ತು, ಶಾಸಕಾಂಗದ ಪರವಾಗಿತ್ತು ಅವರ ಮಾತು. ಏನು ಹೇಳಿದ್ರು? ಅವರು ಹೇಳಿದ ಒಂದೇ ಮಾತು, ಯಾವುದೇ ಕಾರಣಕ್ಕೂ ಸಿ ಟಿ ರವಿ ಅವರ ವಿರುದ್ಧ ಯಾವುದೇ ಬಲವಂತದ ಕ್ರಮಕ್ಕೆ ನೀವು ಮುಂದಾಗೋ ಹಾಗಿಲ್ಲ. ಬಲವಂತವಾಗಿ ನೀವು ಅವರ ಧ್ವನಿ ಪರೀಕ್ಷೆಯನ್ನು ಮಾಡ್ತೀವಿ ಅಂತ ಹೋಗ್ಲಿಕ್ಕೆ ಆಗೋದಿಲ್ಲ. ಇದ್ಯಾಕೆ ಹೇಳಿದ್ರಂದ್ರೆ, ಅವತ್ತು ರಾತ್ರಿ ಸುತ್ತಾಡ್ಸಿದ್ರಲ್ಲ ಅಲ್ಲಿ ಬೆಳಗಾವಿಯಲ್ಲಿ, ಅಲ್ಲೆಲ್ಲೋ ಜಲ್ಲಿ ಕ್ರಷರ್ಗೆ, ಇನ್ನೆಲ್ಲೋ ಬೈಲಿಗೆ, ಮತ್ತೆಲ್ಲೋ ಕಬ್ಬಿನ ಗದ್ದೆಗೆ 4-5 ಜಿಲ್ಲೆ ಸುತ್ತಾಡ್ಸಿದ್ರಲ್ಲ, ಅದೆಲ್ಲ ನೋಡಿರ್ತಾರಲ್ಲ ಜಡ್ಜ್ ಕೂಡ. ಅದಕ್ಕೆ ಹೇಳಿದ್ರು, ಹಿಂಗೆ ಮಾಡ್ಲಿಕ್ಕೆ ಬರೋದಿಲ್ಲ ನೀವು, ಇಲ್ಲಿ ತನಿಖೆಯ ವ್ಯಾಪ್ತಿಯ ಪ್ರಶ್ನೆ ಇದೆ, ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಅಂದಂಗದು. 30ನೇ ತಾರೀಕಿಗೆ ಮತ್ತೆ ವಿಚಾರಣೆ ಇದೆ. ಆದರೆ ನೋಡಿ, ನಾನು ಹೇಳ್ತೀನಿ ಸ್ಪಷ್ಟವಾಗಿ, ಕಾನೂನು ಏನು ಹೇಳುತ್ತೆ ಅನ್ನೋದು ಬಹಳ ಮುಖ್ಯ ಅಂದೆ ನಾನು. ಕಾನೂನು ಏನು ಹೇಳುತ್ತೆ ಅಂದರೆ, ಈಗ SPP ಏನು ಹೇಳ್ತಿದ್ದಾರೆ, ಅಲ್ಲಿ ಕೊಲೆ ನಡೆದ್ರು ಹಾಗಾದರೆ ಬಿಟ್ಬಿಡ್ತೀರಾ ಅಂತ ಕೇಳ್ತಿದ್ದಾರೆ. ಕಾನೂನು ಏನು ಹೇಳುತ್ತೆ, ಸದನದ ಒಳಗೆ ಸಭಾಪತಿಗಳು, ಪೀಠದಲ್ಲಿರುವಂಥ ಸಭಾಪತಿಗಳ ತೀರ್ಮಾನವೇ ಅಂತಿಮ. ಹಾಗೇನಾದರೂ ಕೊಲೆ ನಡೆದ ಸಂದರ್ಭದಲ್ಲಿ ಸಭಾಪತಿಗಳ ತೀರ್ಮಾನ ತೆಗೆದುಕೊಳ್ತಾರೆ. ಈಗಲೂ ಸಭಾಪತಿಗಳೇ ತೀರ್ಮಾನ ತೆಗೆದುಕೊಂಡಿರುವಂಥದ್ದು. ಇದು ಸಂವಿಧಾನದತ್ತ ಅಧಿಕಾರ. ನೀವು ಅಂತಿಮವಾಗಿ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಾ ಇಷ್ಟು ಹೇಳಿದ ಕೂಡಲೇ. ಅದು ಪರಮೋಚ್ಚ ಅಧಿಕಾರ ಅವರಿಗಿರುವಂಥದ್ದು. ಅದು ಕ್ರಿಮಿನಲ್ ಅಫೆನ್ಸು, ಕೊಲೆ ನಡೆದ್ರೆ ಏನು ಮಾಡ್ತೀರಿ, ಈ ಪ್ರಶ್ನೆಗಳೆಲ್ಲ ಇದೆಯಲ್ಲ, ಆಗ ಸಭಾಪತಿಗಳೇ ತೀರ್ಮಾನ ಮಾಡ್ತಾರೆ. ಅವರಿಗೆ ಆ ಅಧಿಕಾರ ಇದೆ. ಅವರಿಗೊಂದು ವಿವೇಚನೆ ಅಂತ ಇರುತ್ತಲ್ಲ. ಬೇರೆ ಯಾರೋ ಇದ್ದಿದ್ರೆ ನಾ ಈ ಮಾತು ಹೇಳ್ತಾ ಇರಲಿಲ್ಲ. ಅಲ್ಲಿ ಬಸವರಾಜ ಹೊರಟ್ಟಿ ಅವರಿದ್ದಾರೆ ಪೀಠದಲ್ಲಿ. ಇಡೀ ದೇಶದಲ್ಲೇ ಅವರಷ್ಟು ಅನುಭವಿ ವಿಧಾನ ಪರಿಷತ್ ಸದಸ್ಯ ಮತ್ತೊಬ್ಬರಿಲ್ಲ. ಹಾಗಾಗಿ ಅವರು ತೀರ್ಮಾನವನ್ನು ಅವತ್ತೇ ತೆಗೆದುಕೊಂಡ್ರು. ಬೇರೆ ಯಾರಾಗಿದ್ರೂ ಅಷ್ಟು ವಿವೇಚನೆಯಿಂದ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅವರು ಅದೇ ಕಾರಣಕ್ಕಾಗಿ ಅಂತಹ ತೀರ್ಮಾನವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ನೋಡಿ, ಅವರು ಸುಮ್ಮನೆ ತೀರ್ಮಾನ ತೆಗೆದುಕೊಂಡಿಲ್ಲ, ಅದರಲ್ಲಿ ಎಲ್ಲವನ್ನು ಉಲ್ಲೇಖಿಸಿದ್ದಾರೆ. ಕೌಲ್ಯಾಂಡ್ ಸೆಕ್ಟರ್ನ ಉಲ್ಲೇಖ ಮಾಡಿದ್ದಾರೆ. ಹಾಗೆ ನಿಮ್ಮ ಆತ್ಮಾವಲೋಕನ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಇಬ್ಬರಿಗೂ ಕೂಡ. ಇಷ್ಟೇ ಸಾಕು ಅವ್ರು ಯಾವ ರೀತಿ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅನ್ನೋದಕ್ಕೆ. ಅಂತಿಮವಾಗಿ ನೋಡಿ, ಸದನದ ಒಳಗೆ ನಡೆದಂಥ ಘಟನೆ, ಸಭಾಪತಿಗಳಿಗಾಗಲೇ ತೀರ್ಪನ್ನು ಕೊಟ್ಟಿದ್ದಾರೆ. ಸಭಾಪತಿಗಳ ತೀರ್ಮಾನವನ್ನು ಮೀರಿ ಯಾರೂ ಕೂಡ ತೀರ್ಮಾನ ಮಾಡಲಿಕ್ಕೆ ಬರೋದಿಲ್ಲ. ಹೀಗಿರುವಾಗ ಅಂತಿಮವಾಗಿ ಏನಾಗುತ್ತೆ ಅಂದರೆ ನೀವು ಗೆಸ್ ಮಾಡ್ಬೋದು. ಆದರೆ ಈಗ ಕಟಕಟೆಯಲ್ಲಿ ಶಾಸಕಾಂಗ ವರ್ಸಸ್ ಕಾರ್ಯಾಂಗ, ಅದರ ತೀರ್ಪನ್ನು ನೀಡುವ ಸ್ಥಾನದಲ್ಲಿ ನ್ಯಾಯಾಂಗ. ಅಂತಿಮವಾಗಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಲ್ಲವೂ ಕೂಡ ಸಂವಿಧಾನದ ಅಂಗಗಳು ಅನ್ನೋದನ್ನು ಅರ್ಥಕೊಂಡು ಬಹುಶಃ ಮುಂದುವರಿಬೇಕಾಗುತ್ತೆ. ಪ್ರತಿಷ್ಠೆಯನ್ನು ಕೈ ಬಿಡಬೇಕಾಗುತ್ತೆ. ಇಲ್ಲಿ ಪ್ರತಿಯೊಬ್ಬರು ಕೂಡ ಅವರು ಇವರು ಅಂತಲ್ಲ, ಎಲ್ಲರೂ ಪ್ರತಿಷ್ಠೆಗೆ ಬಿದ್ದಿದ್ದಾರೆ. ಆ ಪ್ರತಿಷ್ಠೆಗೆ ಬಿದ್ದ ಪರಿಣಾಮ ಸಂವಿಧಾನಾತ್ಮಕ ಅಂಗಗಳ ನಡುವೆ ಘರ್ಷಣೆ ನಡೀತಾ ಇದೆ. ಈಗ ನಾನು ಹೇಳಿದ್ದೀನಿ ಕಾನೂನು ಏನು ಹೇಳುತ್ತೆ ಅಂತ ಹೇಳಿದ್ದೀನಿ, ಹಾಗೂ ವಾದ ಪ್ರತಿವಾದ ಏನು ನಡೆದಿದೆ ಅನ್ನೋದನ್ನು ಹೇಳಿದ್ದೀನಿ. ನಿಮ್ಮ ಪ್ರಕಾರ ಅಂತಿಮವಾಗಿ ಇಲ್ಲಿ ಯಾರು ಗೆಲ್ಲಬಹುದು? ಕಾರ್ಯಾಂಗ ಗೆಲ್ಲುತ್ತೋ, ಶಾಸಕಾಂಗ ಗೆಲ್ಲುತ್ತೋ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.